ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಖಾತಾ ಮಾಡಿಕೊಡಲು ಲಂಚ ಕೇಳಿದ ಆರೋಪ. ಅಧಿಕಾರಿಗಳ ಕಚೇರಿಗೆ ಚಪ್ಪಲಿ ಹಿಡಿದು ಬಂದಂತಹ ವ್ಯಕ್ತಿ ಸಕಲೇಶಪುರ ತಾಲೂಕಿನ ಪ್ರೀತಮ್ ಎಂಬಾತನಿಂದ ಆಕ್ರೋಶ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಅಧಿಕಾರಿಗಳ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಯಾಕಂದ್ರೆ 3 ತಿಂಗಳಿನಿಂದ ಬಡವರಿಗೆ ಈ ಖಾತಾ ಮಾಡಿಕೊಟ್ಟಿರಲಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೇಲಧಿಕಾರಿಗಳಿಗೂ ಸಹ ದೂರನ್ನ ಸಲ್ಲಿಕೆ ಮಾಡಿದ್ರು. ನೋ ಯೂಸ್. ಅಧಿಕಾರಿ ಹಾಗೂ ಪ್ರೀತಮ್ ನಡುವೆ ಮಾತಿನ ಚಕಮಕಿ ಆಗೋಗ್ಬಿಟ್ಟಿದೆ. ಮಾತಿಗೆ ಮಾತು ಬೆಳೆದಿದೆ, ವಿಕೋಪಕ್ಕೆ ಹೋಗಿಬಿಟ್ಟಿದೆ. ತದನಂತರ ಚಪ್ಪಲಿ ಹಿಡಿದು ಬಂದಂತ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ನಮ್ಮ ಕೆಲಸವನ್ನ ಮಾಡ್ಕೊಡ್ತಾನೆ ಇಲ್ಲ. ಎಷ್ಟು ಸಾರಿ ಅಲಿಬೇಕು? ಅವ್ರ ಕಾಲು ಇವ್ರ ಕಾಲು ಹಿಡಿಬೇಕಾ? ಹಾಗಾದ್ರೆ ನಮ್ಮ ಕೆಲಸವನ್ನ ಮಾಡ್ಕೊಡ್ಲೇಬೇಕಲ್ವಾ? ಎಲ್ಲ ಡಾಕ್ಯುಮೆಂಟ್ಸು ಇದೆ. ಎಲ್ಲರಿಗೂ ಕಂಪ್ಲೇಂಟ್ ಮಾಡಾಗೋಗಿದೆ. ತಾಲೂಕು ಅಧಿಕಾರಿಗಳ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ. ಸಕಲೇಶಪುರ ತಾಲೂಕಿನ ಪ್ರೀತಮ್ ಎಂಬಾತನಿಂದ ಆಕ್ರೋಶ ಉಂಟಾಗಿದೆ. ಈ ಖಾತಾ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ನೀ ನನಗೆ ಲಂಚ ಕೊಡಬೇಕು. ಲಂಚ ಇಲ್ಲದೆ ಟೇಬಲ್ ಕೆಳಗೆ ಕೊಡದೇ ಇದ್ರೆ ಏನು ಕೆಲಸ ನಡೆಯೋದಿಲ್ಲ. ಮೊದಲು ಲಂಚ ಕೊಡು, ಆಮೇಲೆ ನನ್ನ ಕೆಲಸ ಏನು, ಈ ಖಾತವನ್ನ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವನು ಆಕ್ರೋಶಗೊಂಡಿದ್ದಾನೆ. ಮಾತಿನ ಚಕಮಕಿ ನಡೆದಿದೆ. ಆಗ ಚಪ್ಪಲಿನೇ ಹಿಡ್ಕೊಂಡು ಬಂದಿದ್ದಾನೆ. ಎಲ್ಲಾ ದೃಶ್ಯಗಳು ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಅಂತ ಇವತ್ತು ನ್ಯೂಸ್ ಎಲ್ಲ ಬರ್ತಾ ಇದೆ ನೋಡಿ. ನಾವು ಮೊನ್ನೆ ಕಮಿಷನರ್ ಅವರ ಆಫೀಸಲ್ಲಿ ಹೋಗಿ ಮಾತಾಡಿ ರವೀಂದ್ರ PSPN ರವೀಂದ್ರ ಅವ್ರ ಕೈಲಿ ಕಮಿಷನರ್ ಕೈಲಿ ಮಾತಾಡ್ಕೊಂಡು ಮೊನ್ನೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ. ಸರ್ ಲಂಚ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ, ಮೆಸೇಜ್ ನೋಡ್ಬೋದು ಇಲ್ಲಿ. ನಿನ್ನೆಯಿಂದ ಕೂಡ ರವೀಂದ್ರ ಅವರ PA ಫಾಲೋ ಅಪ್ ಮಾಡ್ತಾ ಅವ್ರು ಕೂಡ ಮೆಸೇಜ್ ಮಾಡಿ 12 ಗಂಟೆ ಸರ್ ಲಂಚ ಕೇಳ್ತಾರೆ, ಏನ್ ಮಾಡ್ಬೇಕು, ಎಷ್ಟು ಲಂಚ ಕೊಡ್ಬೇಕು ನೋಡಿಲಿ. ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಟಿದ್ದೇವೆ. ಗಲಾಟೆ ಆಗಿದ್ದು ನಿನ್ನೆ 1 ಗಂಟೆಯಲ್ಲಿ. ಲಂಚ ಯಾಕೆ ಕೊಡ್ಬೇಕು ಸಾರ್ವಜನಿಕರು? ಮೊನ್ನೆ ಒಂದು ಹೆಣ್ಮಕ್ಳು ಬರ್ತಾಳೆ ಅಂತ ಹೇಳ್ತಾರೆ ಇದೇ ಪುರಸಭೆಯಲ್ಲಿ. ಸರ್ ಅಂಗವಿಕಲ ಹೆಣ್ಮಗು, ಬೇಳು ಕೈ ಇಲ್ಲ ಹೆಣ್ಮಗುಗೆ, 20 ಲಂಚ ಕೇಳ್ತಾರೆ ಹೆಣ್ಮಗುದು ದುಡ್ಡು ಕೊಡ್ಲಿಕ್ಕೆ. ಇಂಥ ಭ್ರಷ್ಟ ವ್ಯವಸ್ಥೆ ನಮಗೆ ಬೇಕಾ? ನಮಗೆ ಆಯ್ತು, ನಾವು ಮೊದಲೇ ಕಂಪ್ಲೇಂಟ್ ಕೊಟ್ಟಿದೀವಿ ಸರ್ ಲಂಚ ಕೇಳ್ತೀರಿ ಅಂತ. ಏನ್ ಆಕ್ಷನ್ ಆಯ್ತು ಅಧಿಕಾರಿಗಳ ಮೇಲೆ? ಏನೂ ಆಗ್ಲಿಲ್ಲ. ಮೊದಲನೇದು. ಎರಡನೇದು, ಈ ನಮ್ಮ ಒಂದು CCTV ಕ್ಯಾಮ್ರಾ ನಾವು ಒಳಗಡೆ ಹೋಗಿದ್ರೆ ಚೆನ್ನಾಗಿ ನಿಮ್ಗಳಿಗೆ ಅಧಿಕಾರಿಗಳಿಗೆ ಪಟ್ಟ ತೆಗಿತಿರಲ್ಲ. ಹಿಂದೆ ನಮ್ದು ಕೂಡ ನಮ್ಮ ಮೇಲೆ ಕೂಡ ಅಟ್ಯಾಕ್ ಮಾಡ್ತಾರೆ ಮುನ್ಸಿಪಾಲಿಟಿ ಅವರು. ಅವತ್ತು ನಾವು CCTV ಕ್ಯಾಮ್ರಾವನ್ನ ಮಾಹಿತಿಯನ್ನ RTL ಕೇಳ್ತೇವೆ DC ಆಫೀಸಲ್ಲಿ. ನೋಡಿ ಇಲ್ಲಿ DC ಕಚೇರಿ ಮುಂಭಾಗ CCTV ಕ್ಯಾಮ್ರಾ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾರೆ. ಹಿಂಬರ ಕೊಡ್ತಾರೆ ನೋಡಿ. ಏನು ಹಿಂಬರ ಕೊಡ್ತಾರೆ? CCTV ಕ್ಯಾಮ್ರಾ ಕೆಲಸ ಮಾಡ್ತಾ ಇಲ್ಲ ಹಿಂಬರ ಕೊಡ್ತಾರೆ. ಇದು ವಾಸ್ತವತೆ. ಅದಾದ ಮೇಲೆ DC ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ ನಾವು. DC ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ. ನೋಡಿ ಇದಕ್ಕೆ ಏನಪ್ಪಾ, ಏನು ಎನ್ಕ್ವೈರಿ ಆಯ್ತು? ಎನ್ಕ್ವೈರಿ ಆಗಿದೆ ಇದಕ್ಕೆ